ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ನಾನು ಆ ಗುರುಪ್ರವೇಶದಲ್ಲಿ ಭಾಗವಹಿಸಿ ಪುನಃ ಬಳ್ಳಾರಿ ಕಡೆ ತೆರಳಬೇಕಾಗಿದೆ. ಅಷ್ಟು ಒಳಗಡೆ ನಮ್ಮ ಅಳಿಯ ಅಳಿಯ ಅಂತ ಮಂಜಣ್ಣವರು, ನನ್ನ ಮಗಳಾದಂಥ ರೂಪಮ್ಮನವರು ಪ್ರತಿ ಸಾರಿ ಕೂಡ ಈ ಭಾಗಕ್ಕೆ ಬಂದರೆ ನಾನು ಇಲ್ಲಿ ಬಂದು ಹೋಗೋದು ವಾಡಿಕೆ. ಹಂಗಾಗಿ ಇಲ್ಲಿ ಬಂದು ಚಹಾ ಕುಡಿದ ಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ನೂತನವಾಗಿ ನಮ್ಮ ಓಂ ಶಕ್ತಿ ಚಲಪತಿ ಅವರು ನೂತನವಾಗಿ ಅಧ್ಯಕ್ಷರಾಗಿ, ಹಂಗಾಗಿ ಪಾರ್ಟಿ ಬಹಳಷ್ಟು ದೊಡ್ಡ ಜವಾಬ್ದಾರಿಯನ್ನು, ಒಂದು ಕೋಲಾರ ಜಿಲ್ಲೆಯಲ್ಲಿ ಬಹಳಷ್ಟು ಹಿಂದುಳಿದಂತಹ ಸಮುದಾಯಗಳು, ಮುಂದುವರೆದಂತಹ ಸಮುದಾಯಗಳು ಇಲ್ಲಿ ಜಾಸ್ತಿ ಇರುವಂತಹ ಪ್ರದೇಶದಲ್ಲಿ ಇವತ್ತು ಓಂ ಶಕ್ತಿ ಚಲಪತಿ ಅವರಿಗೆ ಒಂದು ಅವಕಾಶವನ್ನು ಪಾರ್ಟಿ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿದ್ದಂತ 224 ಕ್ಷೇತ್ರದಲ್ಲಿ ಸಂಘಟನೆ ಮಾಡ್ತೀನಿ. ಪಾರ್ಟಿಯಲ್ಲಿದ್ದಂತ ಎಲ್ಲ ಕಾರ್ಯಕರ್ತರನ್ನ ಒಂದು ಮಾಡ್ತೀನಿ. ಯಾವುದೇ ಈ ಗುಂಪುಗಾರಿಕೆ ಇಲ್ಲಾರಂತೆ ಮಾಡ್ತೀನಿ. 2027ರಲ್ಲಿ ನಡೆಯುವಂತಹ ಸಾರ್ವತ್ರಿಕ ಚುನಾವಣೆಯಲ್ಲಿ 28ಕ್ಕೆ ಖಂಡಿತವಾಗಿ ನಮ್ಮ ಪಾರ್ಟಿ 150 ಸ್ಥಾನಗಳು ಗೆಲ್ಲಬೇಕು, ಫುಲ್ ಮೆಜಾರಿಟಿ. ಇವತ್ತಿನ ಕಾಂಗ್ರೆಸ್ ಅವರು 131, 136 ಸ್ಥಾನಗಳು ಗೆದ್ದು ಅವ್ರೇನಿಲ್ಲ ಬಹಳಷ್ಟು ನಮ್ಮ ಕರ್ನಾಟಕದಲ್ಲಿ ಲಾರ್ಜೆಸ್ಟ್ ಸಂಖ್ಯೆಯಲ್ಲಿ ಗೆದ್ದಿರುವಂತಹ ಪಾರ್ಟಿ ಅಂತೇಳಿ ನೀಡ್ತಾ ಇದ್ದಾರೋ, ಮುಂಬರುವಂತ ದಿನಗಳಲ್ಲಿ ಖಂಡಿತವಾಗಿ ನಮ್ಮ ಪಾರ್ಟಿ 150ಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ಲುವಂತ ಕೆಲಸ ಇವತ್ತು ನನಗೆ ಅವಕಾಶ, ಹಿಂದುಳಿದಂತಹ ಜಾತಿಗಳು, ಎಸ್ಟಿಗಳಿಗೆ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿ ಇವತ್ತು ಒಂದೇ ಜಾತಿ ಅನ್ನೋದಲ್ಲ, ಎಲ್ಲಾ ಆಶೀರ್ವಾದ ಯಡಿಯೂರಪ್ಪ ಆಶೀರ್ವಾದ ಮಾರ್ಗದರ್ಶನದಲ್ಲೇ ನಾವು ಕೆಲಸ ಮಾಡ್ತೀವಿ. ಮುಂಬರುವಂತ ದಿನಗಳಲ್ಲಿ 2028ರಲ್ಲಿ ಖಂಡಿತವಾಗಿ 150ಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ಸ್ಕೊಂಡ್ ಬಂದು ಪುನಃ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿ ಮಾಡುವಂತ ಕೆಲಸ ಎಲ್ಲ ಕಾರ್ಯಕರ್ತರ ಜೊತೆ ನಾವು ಮಾಡ್ತೀವಿ. ಪಕ್ಷದ ಹೈಕಮಾಂಡ್ ನಿಮ್ ಜೊತೆ ಈ ಕುರಿತು ಮಾತನಾಡಿದ್ದಾರೆ ಸರ್? ಇಲ್ಲ, ಯಾವುದು ಇಲ್ಲಿ ತನಕ ಇದೆ, ಯಾವುದೇ ಮಾತುಕತೆ ನಡೆದಿಲ್ಲ. ಯಾಕಂದ್ರೆ ನಮ್ಗೆಲ್ಲರಿಗೂ ಇವತ್ತು ನಮ್ಮ ಭೀಷ್ಮರು, ನಮ್ಮ ತಂದೆ ಸಮಾನರಾದಂತು, ಇವತ್ತು ನಮ್ಮೆಲ್ಲರಿಗೂ ರಾಜಕೀಯ ಗುರುಗಳು, ನಮ್ಮೆಲ್ಲರಿಗೂ ಏಳಿಗೆಯಲ್ಲಿ ಅವ್ರದೇ ಆದಂತ ಶ್ರಮ ಇದ್ದು ನಮ್ಮನ್ನೆಲ್ಲರೂ ಬೆಳೆಸಿದ್ದಾರೆ. ಇವತ್ತು ಅವ್ರ ಆಶೀರ್ವಾದದಿಂದ ಸನ್ಮಾನ್ಯ ವಿಜೇಂದ್ರ ಅವರು ಕೂಡ ನಮ್ಮ ತಮ್ಮ ಅಂದ್ರೆ ಸಣ್ಣವರಾದ್ರೆ ಕೂಡ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಕಿರಿಯನಾಗಿರೋ ಕಾರಣ, ಆ ಕುಟುಂಬದಲ್ಲಿ ಒಬ್ಬನಾಗಿರೋ ಕಾರಣ, ಅವ್ರ ಮಾರ್ಗದರ್ಶನ ಗೆದ್ದಿರೋ ಕಾರಣ, ಅವ್ರ ಮಾರ್ಗದರ್ಶನದಲ್ಲಿ ಬೆಳೆದಿರೋ ಕಾರಣ ನನಗೆ ಕೂಡ ಒಂದು ಅವಕಾಶ ಮಾಡಿಕೊಟ್ಟರೆ ಖಂಡಿತ ಬದಲಾವಣೆಗೆ ಅವಕಾಶ ಇದ್ರೆ ಖಂಡಿತವಾಗಿ ಒಬ್ಬ ಹಿಂದುಳಿದಂತ ಜಾತಿಗೆ ಅವಕಾಶ ಮಾಡಿಕೊಟ್ರೆ ಕರ್ನಾಟಕ ರಾಜ್ಯದಲ್ಲಿ ಪಾರ್ಟಿ ಕಟ್ಟುತ್ತೀವಿ. 224 ಕ್ಷೇತ್ರದಲ್ಲಿ ಪಾರ್ಟಿಯಲ್ಲಿದ್ದಂತ ಎಲ್ಲಾ ಕಾರ್ಯಕರ್ತರನ್ನು ಒಡೆದೇ ಬೆಳೆಸ್ತೀವಿ. ಪುನಃ 2028ರಲ್ಲಿ 150ಕ್ಕೂ ಹೆಚ್ಚು ಸ್ಥಾನಗಳು ತಗೊಂಡ್ಬರುವಂತ ಕೆಲಸ ಎಲ್ಲರೂ ಕೂಡ ಸೇರಿ ಮಾಡ್ತಾರೆ. ಈಗ ಮಾಡ್ಲೇಬೇಕು, ಬದಲಾವಣೆ ಮಾಡ್ಲೇಬೇಕು ಅಂದ್ರೆ ವಿಜೇಂದ್ರ ಅವ್ರನ್ನ ಯಾವುದೇ ಕಾರಣ ಮುಂದುವರಿಸಬಾರ್ದು, ಬದಲಾವಣೆ ಮಾಡ್ಲಿಲ್ಲ. ನಾನು ಹೇಳ್ತಿದ್ದೀನಲ್ಲ, ಏನೇ ಮಾಡಿದ್ರು ಕೂಡ ಅವಕಾಶ ಇದ್ರೆ ಅಕಸ್ಮಿತವಾಗಿ ಆಶೀರ್ವಾದ ಮಾಡಿಕೊಟ್ರೆ, ಯಡಿಯೂರಪ್ಪರ ಆಶೀರ್ವಾದ ಮಾಡಿರೋ ಕಾರಣ ನಮ್ಮ ತಮ್ಮನವರಾದಂತಹ ವಿಜೇಂದ್ರ ಅವರ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ. ಅಕಸ್ಮಿತ ಬದಲಾವಣೆ ಆಗ್ಬೇಕು ಅಂತೇಳಿ ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ತೀರ್ಮಾನ ತಗೊಂಡ್ರೆ ನನಗೆ ಒಂದು ಅವಕಾಶ ಮಾಡಿಕೊಟ್ರಿ ಅಂತೇಳಿ ಯಡಿಯೂರಪ್ಪ ಅವ್ರನ್ನ ಒಬ್ಬ ತಂದೆ ಸ್ಥಾನದಲ್ಲಿ ನಾನು ಪರಿಪರಿಯಾಗಿ ಸರ್ ಅವರು ಮತ್ತೆ ಮರು ಆಯ್ಕೆ ಆಗ್ತದೆ ಅಂತ ಹೇಳಿದ್ರು. 2 ಸಲ ಹೇಳಿದ್ರು. ಅಂದ್ರೆ ಈಗ ಚುನಾವಣೆ ಮೂಲಕ ಮರು ಆಯ್ಕೆ ಆಗ್ತದೆ ಅಥವಾ ಅಲ್ಲ? ಇವಾಗ ಸದ್ಯಕ್ಕಿರುವಂತ ಪರಿಸ್ಥಿತಿಯಲ್ಲಿ ಚುನಾವಣೆ ಮೂಲಕನೇ ಪುನಃ ಮರು ಆಯ್ಕೆ ಆಗಬೇಕು ಅನ್ನೋಂಥದ್ದು ಪಾರ್ಟಿಯ ಎಲ್ಲ ಮಾರ್ಗದರ್ಶನ, ಗೈಡ್ಲೈನ್ಸ್ಗಳು ಅದೆಲ್ಲ ನೋಡಿದಂತ ಟೈಮಲ್ಲಿ ಕೂಡ ಹಿಂಗಿದ್ದಂತ ಪರಿಸ್ಥಿತಿಯಲ್ಲಿ ಕೂಡ ನಮಗೇನಂದ್ರೆ ಈಗ ಯಾವತ್ತಿದ್ರು ಕೂಡ ಪಾರ್ಟಿ ಏನೇ ತೀರ್ಮಾನ ತಗೊಳ್ಳಿ ಒಳ್ಳೆ ತಗೊಂತದೆ. ನಾವು ಹೈಕಮಾಂಡ್ ನಾಯಕರು ಏನೇ ಹೇಳಿದ್ರು ಕೂಡ ಅವ್ರು ಏನ್ ಹೇಳ್ತಾರೋ ಅದು ಅಂತಿಮ ಆಗುತ್ತೆ. ನಮ್ಮೆಲ್ಲರೂ ಕೂಡ ಹೈಕಮಾಂಡ್ ಅನ್ನೋಂಥವ್ರು ಸನ್ಮಾನ್ಯ ಯಡಿಯೂರಪ್ಪರು ಆಗಿರೋ ಕಾರಣ ಅವ್ರು ಎಲ್ಲರೂ ನಮ್ಮೆಲ್ಲರಿಗೂ ಕೂಡ ಒಬ್ಬ ತಂದೆ ಇದ್ದಂತೆ. ನಮ್ಮ ಹಿಂದುಳಿದಂತ ಸಮುದಾಯಗಳಿಗೆ ಯಾವತ್ತೂ ಕೂಡ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಿದ್ದಾರೆ. ಯಾವತ್ತೂ ಕೂಡ ನಮ್ಗೆ ಯಾವತ್ತೂ ಕೂಡ ಬಿಟ್ಟುಕೊಟ್ಟಿಲ್ಲ. ಹಂಗಾಗಿ ಆ ಪರಿಸ್ಥಿತಿ ಬಂದ್ರೆ, ಬದಲಾವಣೆ ಮಾಡ್ಲೇಬೇಕು ಅನ್ನೋಂತ ಪರಿಸ್ಥಿತಿ ಬಂದ್ರೆ ನಮಗೆ ಹಿಂದುಳಿದಂತ ಜಾತಿಗಳು ಇವತ್ತು ನಾವೆಲ್ಲರೂ ಕೂಡ ಅವ್ರ ಮಾರ್ಗದರ್ಶನದಲ್ಲೇ ಬೆಳೆದಿರೋ ಕಾರಣ ಇವತ್ತು ಹಂಗಾಗಿ ನಮ್ಗೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತೇಳಿ ನಾನು ಪರಿಪರಿಯಾಗಿ ಸನ್ಮಾನ್ಯ ಯಡಿಯೂರಪ್ಪನ್ನು ಬೇಡ್ಕೊಂಡು. ನೀವು ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ. ಮೊನ್ನೆ ಉಪಚುನಾವಣೆಯನ್ನು ಸೋಲಿಗೆ ನಿಮ್ಮನ್ನೇ ಗುರಿಯಾಗಿಸಿದ್ರು. ಜೊತೆಗೆ ನಿಮ್ಮ ಒಂದು ವಿರುದ್ಧವಾಗಿ ಟಿಕೆಟ್ ಕೇಳಿ ಬಂದಾಗ ವಿಜೇಂದ್ರ ಅವರು ಕೂಡ ನಿಮ್ಗೆ ಸಪೋರ್ಟ್ ಮಾಡಿ ಅವತ್ತಿನ ಸಂದರ್ಭದಲ್ಲಿ ಏನ್ ಹೇಳ್ಬೇಕಾಗಿತ್ತು ಎಲ್ಲವನ್ನೂ ಕೂಡ ಹೇಳಿದೆ. ಪುನಃ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಪುನಃ ನೆನಪು ಮಾಡೋದು, ಅದ್ರ ಬಗ್ಗೆ ಮಾತಾಡೋದು ನನ್ನ ಶೋಭೆ ಅಲ್ಲ ಅಂತ ಹೇಳ್ಕೊಂಡಿದ್ದೀನಿ. ಹಂಗಾಗಿ ಆಲ್ರೆಡಿ ನಾನು ಮಾತಾಡಿರೋ ಕಾರಣ, ಆಲ್ರೆಡಿ ಹೇಳಿರೋ ಕಾರಣ ಅದನ್ನ ಆ ಶಬ್ದಗಳನ್ನ ಬಳಸಲಾರ್ದಂತೆ ಇವತ್ತಿದ್ದಂತ ಸ್ಥಿತಿಗತಿಗಳಲ್ಲಿ ಪಾರ್ಟಿ ಸಂಘಟನೆ ಮಾಡ್ಬೇಕು, ಪುನಃ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು.
ಎಲ್ಲಾ ಕಡೆ ಕೂಡ ಇವತ್ತು ಪಾರ್ಟಿ ಪುನಃ ಒಂದ್ ರೀತಿ ಬೆಳ್ಕೋಬೇಕು ಅನ್ನೋದಕ್ಕೆ ನಾವು ಒಬ್ಬ ಸಂಘಟನೆಯ ಮೂಲಕ ಅಧಿಕಾರಕ್ಕೆ ಸರ್, ಜನಾರ್ದನ್ ರೆಡ್ಡಿ ಅವ್ರ ಪಾರ್ಟಿ ಬಂದ್ಮೇಲೆ ನಿಮ್ಮನ್ನ ಒಬ್ಬಂಟಿಯಾಗಿ ಮಾಡುವಂತ ಒಂದು ಕೆಲಸ ಕೂಡ ಆಗ್ತಾ ಇದೆ. ಪಕ್ಷದಿಂದ ಒಂದು ನೋಡಿ, ಈ ರಾಜ್ಯದಲ್ಲಿದ್ದಂತ ಜನರು ಯಾವತ್ತು ಕೂಡ ಶ್ರಮ ಅನ್ನಂಥದ್ದು ಯಾವತ್ತು ಕೂಡ ಫಲ ಇದ್ದೇ ಇರ್ತದೆ. ಸತ್ಯ ಅನ್ನಂತಕ್ಕೆ ಯಾವತ್ತು ಕೂಡ ಗೌರವ ಸಿಕ್ಕೇ ಸಿಗ್ತದೆ. ಒಂದೇ ಸಾರಿ ಸಿಕ್ಕಲ್ಲ ಯಾವ್ದು ಕೂಡ, ಕ್ರಮೇಣ ಹಂತವಾಗಿ ಎಲ್ಲಾ ಕಡೆ ಕೂಡ ಸಿಕ್ಕೇ ಸಿಗುತ್ತೆ. ಹಂಗಾಗಿ ನಾನು ಯಾರ ಬಗ್ಗೆ ಕೂಡ ಟೀಕೆ ಮಾಡಕ್ ಹೋಗಲ್ಲ, ಯಾರ ಬಗ್ಗೆ ಕೂಡ ಈ ರೀತಿ ಹೇಳಿಕೆಗಳನ್ನು ಕೂಡ ಕೊಡೋಕ್ ಹೋಗಲ್ಲ. ನಾನು ಯಾವತ್ತು ಕೂಡ ಸತ್ಯದ ಮೇಲೆ, ಧರ್ಮದ ಮೇಲೆ, ನನ್ನ ಶಕ್ತಿ ಮೇಲೆ, ಸಂಘಟನೆ ಮೇಲೆ, ನನ್ನ ಇದ್ದಂತ ವಿಶ್ವಾಸ ಮೇಲೆ ನಾನು ಕೆಲಸ ಮಾಡಂತ ಮಂದಿ ಆಗಿರೋ ಕಾರಣ ನನಗೆ ವಿಶ್ವಾಸ ಇದೆ, ಆತ್ಮಸ್ಥೈರ್ಯ ಇದೆ. ಯಾವತ್ತಿದ್ರು ಕೂಡ ರಾಮ್ಲು ಅಂತ ವ್ಯಕ್ತಿ ರಾಜಕಾರಣದಲ್ಲಿ ಸೋತಿದ್ರೆ ಕೂಡ ಈ ರಾಜ್ಯದಲ್ಲಿದ್ದಂತ ಜನರು ರಾಮ್ಲು ಅಂದ ತಕ್ಷಣ ಎಲ್ಲಾ ಜನರು ಒಪ್ಕೊಂತಾರೆ. ಮುಂದುವರೆದಂತ ಜನಾಂಗದವರು ಒಪ್ಕೊಂತಾರೆ, ಹಿಂದುಳಿದಂತ ಜನಾಂಗದವರು ಒಪ್ಕೊಂತಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ರಾಮ್ಲು ಅವರು ಕಷ್ಟಪಟ್ಟಿದ್ದಾನ, ಅಧಿಕಾರದಲ್ಲಿ ಟೈಮಲ್ಲಿ ಒಳ್ಳೆ ಸಹಾಯ ಮಾಡಿದಾನ, ಕೆಲಸ ಮಾಡಿದಾನ, ಒಳ್ಳೆ ಕ್ರೆಡಿಬಿಲಿಟಿ ಇದ್ದಂತ ಲೀಡರ್ ಗೋಸ್ಕರವಾಗಿ ಇವತ್ತು ನನ್ನ ಕ್ರೆಡಿಬಿಲಿಟಿ ನಾನು ಸೋತಿದ್ರು ಕೂಡ ನಾನು ಉಳಿಸಂತ ಕೆಲಸ ಈ ರಾಜ್ಯದಲ್ಲಿದ್ದಂತ ಎಲ್ಲಾ ಜನಾಂಗದವರು ಮಾಡ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಅವ್ರ ಜೊತೆ ವೈಮನಸ್ಸು ಇಲ್ವಾ ಸರ್? ಇವಾಗ ಏನಾಯ್ತು ಸರ್? ಆರಾಮಾಗಿದ್ದೀರಾ? ನೋಡಿ ಸರ್, ರಾಜಕಾರಣನೇ ಬೇರೆ, ಅವತ್ತುಗಳು ಹೇಳಿದೀನಿ, ವೈಯಕ್ತಿಕ ಜೀವನನೇ ಬೇರೆ. ರಾಜಕಾರಣ ಜೀವನಕ್ಕೆ ವೈಯಕ್ತಿಕ ಜೀವನಕ್ಕೆ ನಾವು ಯಾವ್ದು ಕೂಡ ಅದರ ಲಿಂಕ್ ಮಾಡೋದು ಬೇಕಾಗಿಲ್ಲ. ಅದಕ್ಕೋಸ್ಕರವಾಗಿ ನಾನು ರಾಜಕಾರಣದ ಮಾತುಗಳು ಮಾತಾಡ್ಬೇಕಾದ್ರೆ ಪಾರ್ಟಿ ವಿಚಾರದಲ್ಲಿ ಮುಂಬರುವಂತ ದಿನಗಳಲ್ಲಿ ಯಡಿಯೂರಪ್ಪರ ಆಶೀರ್ವಾದದಿಂದಲೇ ಮುಂದುವರಿಬೇಕಾಗಿದೆ. ಹಂಗಾಗಿ ಇವತ್ತು ಅನುಭವ ಇಲ್ಲದಂತ ಟೈಮಲ್ಲಿ ಸಣ್ಣ ಪುಟ್ಟ ಏನಾಗ ಅವೆಲ್ಲ ಸರಿ. ಇವತ್ತು ರಾಜ್ಯಾಧ್ಯಕ್ಷರ ವಿಚಾರ ಬಂದಂತ ಟೈಮಲ್ಲಿ ಅವಕಾಶ ಇದ್ರೆ ನನಗೆ ಕೂಡ ಇದ್ದೀರಾ ಸರ್ ರೆಡ್ಡಿ ಅವ್ರ ಜೊತೆ ತಾವು? ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಹೈಕಮಾಂಡ್ ಆದೇಶನೇ, ಹೈಕಮಾಂಡ್ ಏನ್ ನಿರ್ಣಯ ತಗೊಂತಾನೆ ಅದೇ ಫೈನಲ್. ನಾನು ಇವತ್ತು ರಾಮ್ಲೂರ್ ಬದಲಾವಣೆ ಮಾಡಂದ್ರೆ ಬದಲಾವಣೆ ಮಾಡಕ್ ಆಗುತ್ತೇನ್ರಿ? ಅಲ್ಲ ಸರ್, ನೀವು ರೆಬಲ್ ಟೀಮ್ ಜೊತೆ ಅಲ್ಲ, ನಾನು ನೋಡ್ರಿ, ನಾನು ಯಾವ ಟೀಮ್ ಜೊತೆಲಿ ಇಲ್ಲ, ನಾವು ಪಾರ್ಟಿ ಜೊತೆಲಿ ಇದೀವಿ. ಅಲ್ಲ, ಎಲ್ಲರೂ ಕೂಡ ಪಾರ್ಟಿ ಜೊತೆಲಿ ಇದೀವಿ. ನಮ್ದು ಯಾವ್ದೋ ಬಣಗಿನ ಇಲ್ಲ. ಅವ್ರು ಕೂಡ ಯತ್ನಾಳ್, ಬಸವನಪೇಟೆ ಯತ್ನಾಳ್, ರಮೇಶ್ ಜಾರಕಿಹೊಳಿ ಅವರು ಕೂಡ ಯಾವತ್ತೂ ಕೂಡ ಅವ್ರು ಕೂಡ ಬೇರೆ ಬಣ ಅನ್ನಂತದಿಲ್ಲ. ಎಲ್ಲರೂ ಕೂಡ ಪಾರ್ಟಿನೇ. ಓವರ್ ಆಗಿ ಎಲ್ಲರೂ ಕೂಡ ಕೆಲಸ ಮಾಡೋದು ಪಾರ್ಟಿ ಸಲುವಾಗಿ ಕೆಲಸ ಮಾಡ್ತಾ ಇದಾರೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಒಂದು ಕುಟುಂಬ ಇರ್ತದೆ, ಭಿನ್ನಾಭಿಪ್ರಾಯಗಳಿಂದ ಯಾರಿಗೆ ಹೇಳ್ಬೇಕು? ದೊಡ್ಡವ್ರ ಮನೇಲಿ ಇದ್ದಂತ ತಾಯಿ ತಂದಿಗೆ ಹೇಳ್ಬೇಕಲ್ಲ. ಯಾವ್ದೋ ಸಣ್ಣ ಪುಟ್ಟ ಇದ್ದಂತ ಟೈಮ್. ಹಂಗಾಗಿ ಇವತ್ತು ಪಾರ್ಟಿ ಅಂತ ಪೊಲಿಟಿಕಲ್ ಪಾರ್ಟಿ, ಆ ಪೊಲಿಟಿಕಲ್ ಪಾರ್ಟಿ ಇರುವಂತ ಟೈಮಲ್ಲಿ ನಮ್ಗೆ ಎಲ್ಲರೂ ಕೂಡ ಹಿರಿಯರು ಎಲ್ಲಿ ಸಿಗ್ತಾರೆ ಅಂದ್ರೆ ಹೈಕಮಾಂಡ್ ಇರೋ ಕಾರಣ, ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪ ಇರೋ ಕಾರಣ ಯಡಿಯೂರಪ್ಪ ಹೇಳ್ತಾರೆ, ಮತ್ತೆ ಅವ್ರು ಕೂಡ ಹೈಕಮಾಂಡ್ ಅವರು ತಿಳಿಸುವಂತ ಕೆಲಸ ಮಾಡಿದ್ದಾರೆ. ಯಾವ್ದೇ ಕಾರಣ ಯಡಿಯೂರಪ್ಪನವ್ರನ್ನ ಮತ್ತೆ ವಿಜೇಂದ್ರ ಅವ್ರನ್ನ ಇದ್ ಮಾಡಬಾರ್ದು, ಮುಂದೆ ತಗೊಂಡ್ಬರ್ಬಾರ್ದು ಅಂತ ನೋಡಿ, ಯಾವತ್ತು ಕೂಡ ಯಡಿಯೂರಪ್ಪ ಅವ್ರ ಬಗ್ಗೆ ಯಾವುದೇ ಕೂಡ ಅಸಮಾಧಾನ ಅಲ್ಲ. ಅವ್ರು ಹೇಳಿರೋಂತ ನಾವೆಲ್ಲ ಕೂಡ ಸಮಕಾಲೀನ ಲೀಡರ್ಗಳು. ಅಂದ್ರೆ ಅವ್ರು ಕೂಡ ಸೆಂಟ್ರಲ್ ಮಿನಿಸ್ಟರ್ ಆಗಿ ವಾಜಪೇಯಿ ಸರ್ಕಾರದಲ್ಲಿ ಅವ್ರು ಕೆಲಸ ಮಾಡಿದಂತು. ಯಾರು? ಬಸವನ ಪಾಟೀಲ್ ಯತ್ನಾಳ್ ಅವರು. ಅವರು ಕೂಡ ಮುಂಚೆಗೊಂದು ಸಂಘಟನೆ ನೆಲೆಯಿಂದ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.